ಅಬ್ಬಬ್ಬಾ, ಏಕಕಾಲಕ್ಕೆ 12,000 స్క్రీన్ಗಳಲ್ಲಿ పుష్ప 2 సినిమా బిడుగಡೆಗೆ సిద్ధತೆ. పుష్ప అంటే పేరు కాదు, పుష్ప అంటే బ్రాండ్. ಬಾಲಿವುಡ್ ಖಾನ್ ಸಿನಿಮಾಗಳಿಗೂ ಇರ್ಲಿಲ್ಲ ಇಷ್ಟೊಂದು ಡಿಮ್ಯಾಂಡ್. ಇದು ಐಕಾನ್ ಸ್ಟಾರ್ ತಾಕತ್. ಭಾರತೀಯ ಚಿತ್ರರಂಗದಲ್ಲೇ ಫಸ್ಟ್ ಟೈಮ್ ಹಿಸ್ಟರಿ ಕ್ರಿಯೇಟ್ ಮಾಡ್ತಾರಾ ಅಲ್ಲು ಅರ್ಜುನ್. ಫೈರ್ ಕದಾ, ವೈಲ್ಡ್ ಫೈರ್. ಪುಷ್ಪ ಪುಷ್ಪರಾಜ್. ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಡಿಸೆಂಬರ್ 5ಕ್ಕೆ ರಿಲೀಸ್ ಆಗಲಿದ್ದು, ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ಬರಲಿದೆ. ಹೌದು, ಅಲ್ಲು ಅರ್ಜುನ್ ನಟನೆಯ ಪುಷ್ಪ 2 ಸಿನಿಮಾ ಇನ್ನೊಂದು ವಾರದಲ್ಲಿ ಬಿಡುಗಡೆ ಆಗಲಿದೆ. ಭಾರತದ ಅತಿ ಹೆಚ್ಚು ನಿರೀಕ್ಷಿತ ಸಿನಿಮಾ ಇದಾಗಿದೆ. ಬಿಡುಗಡೆಗೆ ಮುಂಚೆಯೇ ಹಲವು ದಾಖಲೆಗಳನ್ನ ಈ ಸಿನಿಮಾ ಮುರಿದಿದೆ. ಬಿಡುಗಡೆ ಆದ ಬಳಿಕ ಇನ್ನಷ್ಟು ದಾಖಲೆಗಳು ಪುಡಿಯಾಗುವುದು ಪಕ್ಕಾ ಎನ್ನಲಾಗ್ತಿದೆ. ಈ ಹಿಂದಿನ ಯಾವುದೇ ಬಿಗ್ ಬಜೆಟ್ ಸಿನಿಮಾಗಳನ್ನು ಸಹ ಬಿಡುಗಡೆ ಮಾಡದ ರೀತಿ ಭಾರೀ ಅದ್ಧೂರಿಯಾಗಿ ಪುಷ್ಪ 2 ಸಿನಿಮಾವನ್ನು ಬಿಡುಗಡೆ ಮಾಡಲು ಚಿತ್ರತಂಡ ಸಜ್ಜಾಗಿದೆ. ಪಾರ್ಟಿ ఉంది పుష్ప, ಪಾರ್ಟಿ ఉంది. పుష్ప అంటే నేషనల్ అనుకుంటారా? ఇంటర్నేషనల్. ನಿನ್ನೆ ಮುಂಬೈನಲ್ಲಿ ಸಿನಿಮಾದ ಪತ್ರಿಕಾಗೋಷ್ಠಿ ನಡೆದಿದ್ದು, ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿನಿಮಾದ ನಿರ್ಮಾಪಕರು ಪುಷ್ಪ 2 ಸಿನಿಮಾವನ್ನ ವಿಶ್ವದಾದ್ಯಂತ ಏಕಕಾಲಕ್ಕೆ ಬರೋಬ್ಬರಿ 12,000 ಸ್ಕ್ರೀನ್ಗಳಲ್ಲಿ ಒಂದೇ ದಿನ ಬಿಡುಗಡೆ ಮಾಡಲಿದ್ದಾರಂತೆ. ಇಷ್ಟು ದೊಡ್ಡ ಸಂಖ್ಯೆಯ ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಆದ ಭಾರತದ ಇನ್ನೊಂದು ಸಿನಿಮಾ ಇಲ್ಲ. ಬಾಲಿವುಡ್ ಖಾನ್ ತ್ರಯರ ಸಿನಿಮಾಗಳಿಗೂ ಸಹ ಇಷ್ಟು ದೊಡ್ಡ ಸಂಖ್ಯೆಯ ಸ್ಕ್ರೀನ್ ಸಿಕ್ಕಿರಲಿಲ್ಲ ಎನ್ನಲಾಗ್ತಿದೆ. ಭಾರತದಲ್ಲಿ ಮಾತ್ರವೇ ಸುಮಾರು 8,000 ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ಡಿಸೆಂಬರ್ 5ರಂದು ಬಿಡುಗಡೆ ಆಗಲಿದೆ. ವಿದೇಶಗಳಲ್ಲಿ 4,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಬಿಡುಗಡೆ ಕಾಣ್ತಿದೆ. ಐಮ್ಯಾಕ್ಸ್ನಲ್ಲಿ ಈವರೆಗೆ ಇನ್ಯಾವುದೇ ಸಿನಿಮಾಕ್ಕೂ ಸಿಗದಷ್ಟು ಸ್ಕ್ರೀನ್ಗಳು ಪುಷ್ಪ 2 ಸಿನಿಮಾಕ್ಕೆ ಸಿಕ್ಕಿವೆ ಎಂದು ಮುಂಬೈ ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕರು ಹೇಳಿಕೊಂಡಿದ್ದಾರೆ. ಇನ್ನು ಉತ್ತರ ಭಾರತದಲ್ಲಿ ಸಹ ಭಾರೀ ಸಂಖ್ಯೆಯ ಸ್ಕ್ರೀನ್ಗಳಲ್ಲಿ ಪುಷ್ಪ 2 ಸಿನಿಮಾ ಬಿಡುಗಡೆ ಆಗಲಿದೆ. ಅನಿಲ್ ತಂಡಾನಿ ಉತ್ತರ ಭಾರತದಲ್ಲಿ ಪುಷ್ಪ 2 ಸಿನಿಮಾವನ್ನ ವಿತರಣೆ ಮಾಡ್ತಿದ್ದಾರೆ. ಪುಷ್ಪ ಸಿನಿಮಾವನ್ನು ಸಹ ಅವರೇ ಉತ್ತರ ಭಾರತದಲ್ಲಿ ಬಿಡುಗಡೆ ಮಾಡಿದ್ರು. ದಕ್ಷಿಣ ಭಾರತದ ಸಿನಿಮಾಗಳಿಗೆ ಉತ್ತರ ಭಾರತದಲ್ಲಿ ಮಾರುಕಟ್ಟೆಯ ಆಳ ಅಗಲ ತಿಳಿಸಿಕೊಟ್ಟ ವಿತರಕ ಅನಿಲ್ ತಂಡಾನಿ. ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ಗೆ ಜೋಡಿಯಾಗಿ ರಶ್ಮಿಕಾ ಮಂದಣ್ಣ ನಟಿಸಿದ್ದು, ಕನ್ನಡಿಗರಾದ ಡಾಲಿ ಧನಂಜಯ್, ತಾರಕ್ ಪೊನ್ನಪ್ಪ ಸಹ ನಟಿಸಿದ್ದಾರೆ. ವಿಶೇಷ ಹಾಡಿನಲ್ಲಿ ಕನ್ನಡತಿ ಶ್ರೀಲೀಲಾ ಸಹ ಇದ್ದಾರೆ. ಇವರ ಜೊತೆಗೆ ಸ್ಟಾರ್ ನಟ ಫಹಾದ್ ಫಾಸಿಲ್, ಜಗಪತಿ ಬಾಬು, ಸುನಿಲ್ ಸೇರಿದಂತೆ ಇನ್ನೂ ಕೆಲವು ಹಿರಿಯ ನಟರು ಸಿನಿಮಾದಲ್ಲಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.